ದಕ್ಷತೆ ನ್ಯೂಸ್ಗೆ ಸ್ವಾಗತ. ನಾನು ಶಶಿಕಾಂತ್ ತೀರ್ದಾಳ್. ಜಮಖಂಡಿ ನಗರದ ರಾಣಿ ಚೆನ್ನಮ್ಮ ವಿವಿಧೋದ್ದೇಶ ಸಹಕಾರಿ ಸಂಘದ ಸಹಯೋಗದಲ್ಲಿ ಪಂಚಮಸಾಲಿ ಸಮಾಜದಿಂದ ಪ್ರತಿಭಾ ಪುರಸ್ಕಾರ ಹಾಗೂ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನ ಸಮಾರಂಭ ಜರುಗಲಿದೆ ಎಂದು ಬ್ಯಾಂಕಿನ ಅಧ್ಯಕ್ಷ ಪ್ರಕಾಶ್ ಪಾಟೀಲ್ ಅವರು ತಿಳಿಸಿದ್ದಾರೆ. ಜಮಖಂಡಿ ನಗರದ ರಾಣಿ ಚೆನ್ನಮ್ಮ ಸಹಕಾರಿ ಬ್ಯಾಂಕಿನ ಸಭಾಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಆಗಸ್ಟ್ 9ರಂದು ಪಂಚಮಸಾಲಿ ಸಮುದಾಯ ಭವನದಲ್ಲಿ ಪಂಚಮಸಾಲಿ ಸಮಾಜದ SSLCಯಲ್ಲಿ 90% ಅಂಕ ಗಳಿಸಿದ ವಿದ್ಯಾರ್ಥಿಗಳು ಹಾಗೂ PUCಯಲ್ಲಿ 85% ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಗುತ್ತದೆ ಎಂದರು. ಇನ್ನು SSLC ಮತ್ತು PUCಯಲ್ಲಿ ಪ್ರಥಮ ಸ್ಥಾನ ಪಡೆದವರಿಗೆ 15,000, ದ್ವಿತೀಯ ಸ್ಥಾನ ಪಡೆದವರಿಗೆ 10,000, ತೃತೀಯ ಸ್ಥಾನ ಪಡೆದವರಿಗೆ 5,000 ನಗದು ಹಣವನ್ನು ನೀಡಲಾಗುತ್ತದೆ ಎಂದರು. ರಾಣಿ ಚೆನ್ನಮ್ಮ ವಿವಿಧೋದ್ದೇಶ ಸಹಕಾರಿ ಸಂಘದ ವಿದ್ಯಾರ್ಥಿಗಳು ತಮ್ಮ ಅಂಕಪಟ್ಟಿ ಮತ್ತು ಫೋಟೋ ಹಾಗೂ ಇತರೆ ದಾಖಲಾತಿಗಳನ್ನು ನೀಡಬೇಕೆಂದು ತಿಳಿಸಿದ್ದಾರೆ. ಪಂಚಮಸಾಲಿ ಸಮಾಜದ ತಾಲೂಕು ಅಧ್ಯಕ್ಷ PN ಪಾಟೀಲ್ ಅವರು ಮಾತನಾಡಿ, ಪಂಚಮಸಾಲಿ ಸಮಾಜದ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕರ ಸನ್ಮಾನ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಮುರುಗೇಶ್ ನಿರಾಣಿ ಸೇರಿದಂತೆ ಅನೇಕ ಗಣ್ಯಮಾನ್ಯರು ಹಾಗೂ ಸಮಾಜದ ಮಠಾಧೀಶರು ಭಾಗವಹಿಸಲಿದ್ದಾರೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಬ್ಯಾಂಕಿನ ಕಾರ್ಯದರ್ಶಿ PM ಜುಲ್ಪಿ, ರಾಜಶೇಖರ್ ಕೋವಳಿ, NB ಬಿರಾದರ್, CM ನ್ಯಾಮಗೌಡ್, BM ಪಾಟೀಲ್, ಶಂಕರ್ ಸಂತೂರ್, ಸಂಗಮೇಶ್ ಕೌಜಲಗಿ, ಈಶ್ವರ್ ನ್ಯಾಮಗೌಡ್, ಬಸವರಾಜ್ ಬಳಗಾರ್, ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಾಹಕ ಸಂಗಮೇಶ್ ಐನಾಪುರ್ ಸಹ ಸುದ್ದಿಗೋಷ್ಠಿಯಲ್ಲಿ ಇದ್ದರು. ರಾಣಿ ಚೆನ್ನಮ್ಮ ವಿವಿಧೋದ್ದೇಶ ಸಹಕಾರಿ ಸಂಘದ GB ಮತ್ತು ಪ್ರತಿಭಾ ಪುರಸ್ಕಾರ ಮತ್ತು ನಮ್ಮ ಪಂಚಮಸಾಲಿ ಸಮಾಜದ ಈ GB ಕಾರ್ಯಕ್ರಮ ಈ ಒಂದು ನಾಳೆ ಆಗಸ್ಟ್ 9/8/2026 ರವಿವಾರ ದಿವಸ ನಮ್ಮ ಪಂಚಮಸಾಲಿ ಸಮುದಾಯ ಭವನದಲ್ಲಿ ನಡೀತಾ ಇದೆ. SSLC 90 ಮತ್ತು PUC 85% ಆದಂಥ ವಿದ್ಯಾರ್ಥಿಗಳ ಅವರು ನಮ್ಮ ಬ್ಯಾಂಕಿಗೆ ಬಂದು ಅವರು ತಮ್ಮ ಅಂಕಪಟ್ಟಿ ಮತ್ತು ಫೋಟೋ ಆಧಾರ್ ಕಾರ್ಡ್ಗಳನ್ನು ಕೊಟ್ಟು ಇಲ್ಲಿ ಹೆಸರನ್ನು ಬರೆಸಿ ಹೋಗಬೇಕು. ಅದರಂತೆ ಅವರಿಗೆ ನಗದು ಬಹುಮಾನ ಸಹಿತ SSLC ಅತಿ ಹೆಚ್ಚು ಅಂಕ ಪಡೆದಂಥ ವಿದ್ಯಾರ್ಥಿನಿಯರಿಗೆ 15,000 ಮತ್ತು 2ನೇ ನಂಬರ್ ಆದಂಥವ್ರಿಗೆ 10,000, 3ನೇ ನಂಬರ್ 5,000. ಈ ರೀತಿ PUC ಅವರಿಗೆ ಸಹ ಫಸ್ಟ್ ಅತಿ ಹೆಚ್ಚು ಅಂಕ ಪಡೆದಂಥ ಅವ್ರಿಗೆ 15,000 ಮತ್ತು ಸೆಕೆಂಡ್ ಬಂದಂಥವ್ರಿಗೆ 10,000 ಮತ್ತು ಥರ್ಡ್ 5,000 ರೂಪಾಯಿಗಳನ್ನು ನಮ್ಮ ಸಮಾಜದ ವತಿಯಿಂದ ನಾವು ಕೊಡಮಾಡ್ತೀವಿ. ಅದರ ಸದುಪಯೋಗವನ್ನು ಆ ವಿದ್ಯಾರ್ಥಿಗಳು ಪಡೆದುಕೊಳ್ಬೇಕಂತೇಳಿ ನಾನು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸಮಾಜ ಬಂಧುಗಳು ಆ ಸಭೆಗೆ ಪಾಲ್ಗೊಂಡು ಆ ಸಭೆಗೆ ಶೋಭೆಯನ್ನು ತರಬೇಕಂತೇಳಿ ನಾನು ಸಮಾಜಕ್ಕೆ ಕೇಳ್ಕೊಳ್ತಾ ಇದ್ದೀನಿ. ದಿನಾಂಕ 9/8/26 ಜಮಖಂಡಿ ತಾಲೂಕಾ ಪಂಚಮಸಾಲಿ ಸಮಾಜದ ಮತ್ತು ರಾಣಿ ಚೆನ್ನಮ್ಮ ವಿವಿಧೋದ್ದೇಶ ಸಹಕಾರಿ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಪ್ರತಿಭಾ ಪುರಸ್ಕಾರ ಹಾಗೂ ಸಾಮಾನ್ಯ ಸಭೆಗಳು ನಡೆಯಲಿವೆ. ಪ್ರತಿಭಾ ಪುರಸ್ಕಾರಕ್ಕಾಗಿ ಜಮಖಂಡಿ ತಾಲೂಕಿನ ವಿದ್ಯಾರ್ಥಿಗಳು 25/7/26 ಒಳಗಾಗಿ ತಮ್ಮ ಅರ್ಜಿಯನ್ನು ರಾಣಿ ಚೆನ್ನಮ್ಮ ಸಹಕಾರಿ ಸಂಘದ ಕಾರ್ಯಾಲಯಕ್ಕೆ ಸಲ್ಲಿಸಬೇಕು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಮಾನ್ಯ ಮುರುಗೇಶ್ ನಿರಾಣಿಯವರು ಆಗಮಿಸಲಿದ್ದಾರೆ ಹಾಗೂ ಜಕಣೂರು ಮತ್ತು ಕುಂಚನೂರು ಸ್ವಾಮಿಗಳಾದ ಸಿದ್ಧಲಿಂಗ ದೇವರು ಹಾಗೂ ಆಲ್ಗೂರ್ ದರಿ ದೇವರು ಸಾನ್ನಿಧ್ಯ ವಹಿಸಲಿದ್ದಾರೆ.
ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥ ಜಮಖಂಡಿ ತಾಲೂಕಿನ ಪಂಚಮಸಾಲಿ ಸಮಾಜದ ವ್ಯಕ್ತಿಗಳಿಗೆ ವಿಶೇಷ ಸನ್ಮಾನ ಮಾಡಲಾಗುವುದು. ಅಷ್ಟೇ. ರಾಣಿ ಚೆನ್ನಮ್ಮ ವಿವಿಧ ವಿದೇಶಿ ಸಹಕಾರ ಸಂಘದ ಈ ಒಂದು 2025-26ನೇ ಸಾಲಿನ ವಾರ್ಷಿಕ ಮಹಾಸಭೆಯು ಆಗಸ್ಟ್ 9-8-2026 ನಡೀತಾ ಇದೆ. ಈ ಒಂದು ನಮ್ಮ ಸಂಘವು 2025-26ನೇ ಸಾಲಿನ ವರದಿ ವರ್ಷಾಂತ್ಯಕ್ಕೆ ಒಟ್ಟು ಠೇವಣಿ ರೂಪಾಯಿ 820.60 ಲಕ್ಷ ಹೊಂದಿದ್ದು, ನಮ್ಮ ಸಂಘವು ದುಡಿಯುವ ಬಂಡವಾಳ ರೂಪಾಯಿ 10.26 ಕೋಟಿ ಇರುತ್ತದೆ. ಮತ್ತು ನಮ್ಮ ಸಂಘವು ವರದಿ ಸಾಲಿನ 3,715 ಷೇರುದಾರರನ್ನು ನಮ್ಮ ಸಂಘವು ಹೊಂದಿದ್ದು, ಒಟ್ಟು ಷೇರು ಬಂಡವಾಳ 70.95 ಲಕ್ಷ ಆಗಿರುತ್ತದೆ. ನಮ್ಮ ಸಂಘವು ಒಟ್ಟು 7,31 ಲಕ್ಷ ರೂಪಾಯಿ ಸಾಲ ಹೊಂದಿರುತ್ತದೆ. ಇದರಲ್ಲಿ ಮಧ್ಯಮಾವಧಿ ಸಾಲ, ಅಲ್ಪಾವಧಿ ಸಾಲ, ಠೇವಣಿ ಆಧಾರಿತ ಸಾಲ, ಬಂಗಾರದ ಅಡವಿನ ಸಾಲ, ವಾಹನ ಸಾಲ ಮತ್ತು ವೇತನ ಆಧಾರಿತ ಸಾಲ ವಿತರಿಸಲಾಗಿದೆ. ನಮ್ಮ ಸಂಘವು ಈಗಾಗಲೇ ಸ್ವಂತ ಕಟ್ಟಡವು ಹೊಂದಿದ್ದು ಬಹಳ ಸಂತೋಷವೆನಿಸುತ್ತದೆ. ನಮ್ಮ ಸಂಘವು ಪ್ರಸ್ತುತ ಸಾಲಿನ 15,00,000 ರೂಪಾಯಿ ಈ ವರ್ಷ ಲಾಭ ಹೊಂದಿರುತ್ತದೆ. ನಮಗೆ ಈ ಮುಂದಿನ ದಿನಮಾನದಲ್ಲಿ ಇನ್ನೂ ಹೆಚ್ಚಿನ ಲಾಭವನ್ನು ಗಳಿಸಲು ಇನ್ನೂ ಹೆಚ್ಚಿನ ಪ್ರಮಾಣದ ಕೆಲಸ ನಾವು ಮಾಡುತ್ತೇವೆ ಎಂದು ನಾವು ಈ ಸಮಾಜಕ್ಕೆ ನಾನು ಕೇಳ್ಕೊಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ.